ಡಾಕ್ಟರ್ ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವೈದ್ಯಕೀಯ ಲೋಕದಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಮನುಷ್ಯನನ್ನ ಮರಣಾಂತಿಕವಾಗಿ ಕಾಡುವ ಭಯಂಕರ ರೋಗ ಕ್ಯಾನ್ಸರ್ ಬಗ್ಗೆ ಇನ್ನೂ ಭಯ ಕಡಿಮೆ ಆಗಿಲ್ಲ. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಭಯ ಪಡೋಗಿಂತ ಈ ರೋಗದ ಬಗ್ಗೆ ಅರಿವು ಇರೋದು ಬಹಳನೇ ಮುಖ್ಯ. ಕ್ಯಾನ್ಸರ್ನ ಒಂದು ಪ್ರಕಾರವಾದ ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕೊಲೋನ್ ಇದು ದೊಡ್ಡ ಕರಳು ಅಥವಾ ಗುದನಾಳದಲ್ಲಿ ಅಂದ್ರೆ ಜೀರ್ಣಾಂಗ ವ್ಯೂಹದ ಕೊನೆಯ ಭಾಗದಲ್ಲಿ ಪ್ರಾರಂಭವಾಗುವಂತಹ ಒಂದು ಕ್ಯಾನ್ಸರ್ ಆಗಿದ್ದು, ಇದರ ಪರಿಣಾಮಗಳೇನು, ಇದನ್ನ ಪತ್ತೆ ಹಚ್ಚೋದು ಹೇಗೆ, ಇದಕ್ಕೆ ಚಿಕಿತ್ಸೆ ಏನು, ಇದೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಸೂರಜ್ ಮಂಜುನಾಥ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಟಿವಿ9 ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಡಾಕ್ಟರ್, ಮೊದಲನೇದಾಗಿ ಕ್ಯಾನ್ಸರ್ ಅಂದ ತಕ್ಷಣ ತುಂಬಾ ಜನಕ್ಕೆ ಅದೊಂದು ಭಯ ಶುರು ಆಗ್ಬಿಡುತ್ತೆ. ಆದ್ರೆ ಈ ಭಯದ ಹೊರತಾಗಿಯೂ ಇದರ ಬಗ್ಗೆ ಅರಿವು ಇರೋದು ತುಂಬಾನೇ ಮುಖ್ಯ. ಎಷ್ಟೋ ಜನಕ್ಕೆ ಅಂದ್ರೆ ಈ ಒಂದು ಕ್ಯಾನ್ಸರ್ ಪ್ರಕಾರಗಳ ಬಗ್ಗೆ ಅರಿವೇ ಇರೋದಿಲ್ಲ. ಅಂಥದ್ದೇ ಒಂದು ಸಾಲಿಗೆ ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಸೇರ್ಕೊಳ್ಳುತ್ತಾ? ಐ ಮೀನ್ ಹೌ ಕಾಮನ್ ಇಟ್ ಈಸ್ ಅನ್ನೋದು ಮೊದಲನೇದಾಗಿ ಬರುತ್ತೆ. ಮತ್ತೆ ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ಏನು ಅಂತ ನೀವು ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ತಿಳಿಸೋದಾದ್ರೆ ಡಾಕ್ಟರ್. ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನೋದು ಅಂದ್ರೆ ದೊಡ್ಡ ಕರಳು ಮತ್ತೆ ಬುಧನಾಳದ ಕ್ಯಾನ್ಸರ್. ಇದು ಹಿಸ್ಟಾರಿಕಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆಗುವಂತಹ ಕ್ಯಾನ್ಸರ್. ಆದರೆ ಇತ್ತೀಚೆಗೆ ಭಾರತ ದೇಶದಲ್ಲೂ ಕೂಡ ಅದು ಹೆಚ್ಚಾಗಿ ಈಗ ಟಾಪ್ 10 ಕ್ಯಾನ್ಸರ್ಸ್ ಅಲ್ಲಿ ಅದು ಒಂದಾಗಿರುವಂಥದ್ದು. ಮತ್ತೊಂದು ಅಂದರೆ ಪಶ್ಚಿಮಾತ್ಯ ದೇಶದಲ್ಲಿ ಅದು ಇನ್ಸಿಡೆನ್ಸ್ ಅಂದರೆ 1,00,000 ಜನಕ್ಕೆ ಎಷ್ಟು ಬರುತ್ತೆ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಆದರೆ ಭಾರತ ದೇಶದಲ್ಲಿ ನಿಧಾನಕ್ಕೆ ಅದು ಹೆಚ್ಚಾಗ್ತಾ ಬರ್ತಾ ಇದೆ. 2020ರಲ್ಲಿ ಭಾರತ ದೇಶದಲ್ಲಿ ಗ್ಲೋಬೋಕ್ಯಾನ್ ಡೇಟಾ ಅಂತ ನಾವು ನೋಡ್ತೀವಿ. ಆ ಡೇಟಾದ ಪ್ರಕಾರ 60,000 ಕೊಲೊರೆಕ್ಟಲ್ ಕ್ಯಾನ್ಸರ್ ಕೇಸಸ್ ಇದ್ದು 2022 ಅಂದರೆ 2 ವರ್ಷದ ನಂತರ 70,000 ಆಯಿತು. ಸೊ ಅದು ಕ್ರಮೇಣ ಅದು ಜಾಸ್ತಿ ಹಾಕೊಂಡು ಬರ್ತಾ ಇರೋದು ನಮಗೆ ಚಿಂತೆ ಬರುವಂಥದ್ದು ವಿಷಯ. ಹೇಳಿದ್ರಿ ಭಾರತಕ್ಕೆ ಈ ನಡುವೆ ಜಾಸ್ತಿಯಾಗಿ ಬರ್ತಾ ಇದೆ ಅಂತ. ಪ್ರಮುಖವಾಗಿ ಇದು ಹೇಗೆ ಶುರು ಆಗುತ್ತೆ? ಅಂದ್ರೆ ಏನು ಹೊಟ್ಟೆ ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ? ಯಾವ ರೀತಿಯಾಗಿ ಇದರ ಅಂದ್ರೆ ಒಂದು ಸ್ಟಾರ್ಟಿಂಗ್ ಹೇಗೆ ಅಂತ? ಕಾಯಿಲೆ ಶುರು ಆಗೋದು ಕ್ಯಾನ್ಸರ್ ಕಾಯಿಲೆ ಕರಳಲ್ಲಿ ಒಳಗಿನ ಭಾಗದ್ದು ಅಂದ್ರೆ ಅದು ಲೈನಿಂಗ್ ಒಳಗಡೆಯಿಂದ ಯಾವಾಗಲೂ ಶುರು ಆಗುತ್ತೆ. ಅದು ಗೆಡ್ಡೆ ಅಂತ ಅಥವಾ ಹುಣ್ಣು ಅಲ್ಸರ್ ಥರ ಶುರು ಆಗುತ್ತೆ. ಸೊ ಒಮ್ಮೊಮ್ಮೆ ಅದು ಬ್ಲೀಡಿಂಗ್ ಆಗ್ಬೋದು. ಸೊ ಒನ್ ಆಫ್ ದ ಮೋಸ್ಟ್ ಕಾಮನ್ ಲಕ್ಷಣಗಳಂದ್ರೆ ಬ್ಲಡ್ ಮೋಷನ್ನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು. ಒಮ್ಮೊಮ್ಮೆ ಬೇರೆ ಥರ ಡಿಸ್ಚಾರ್ಜ್, ಈ ಗೊಣ್ಣೆ ಥರ ಮ್ಯೂಕಸ್ ಡಿಸ್ಚಾರ್ಜ್ ಬರ್ಬೋದು ಮೋಷನಲ್ಲಿ. ಆ ಗಡ್ಡೆ ಸ್ವಲ್ಪ ದೊಡ್ಡದಾದರೆ ಕರಳು ಬ್ಲಾಕ್ ಆಗುತ್ತೆ. ಸೊ ಹಾಗಾಗಿ ಕರಳು ಬ್ಲಾಕ್ ಆದಾಗ ಹೊಟ್ಟೆ ನೋವು ಬರೋದು, ಕ್ರ್ಯಾಂಪಿಂಗ್ ಪೇನ್ಸು, ಮತ್ತು ಕಾನ್ಸ್ಟಿಪೇಷನ್ ಆಗೋದು. ಒಂದು 40-45 ಇಯರ್ಸ್ ಆದಮೇಲೆ ವಯಸ್ಸಿನವ್ರಿಗೆ ಒಂದೇ ಥರ ಇದ್ದಿದ್ದು ಮೋಷನ್ ಏನೋ ಚೇಂಜ್ ಆಗಿದೆ. ನ್ಯೂ ಡಯಟ್ರಿ, ನ್ಯೂ ಹ್ಯಾಬಿಟ್ಸ್, ನ್ಯೂ ಬವೆಲ್ ಹ್ಯಾಬಿಟ್ಸ್ ಮುಂಚಿನಗಿಂತ ಈಗ ಬೇರೆ ಥರ ಆಗಿದೆ. ಮೊದಲು 1 ಸತಿ ಹೋಗ್ತಾ ಇದ್ದ ದಿನಕ್ಕೆ ಈಗ 2-3 ಸತಿ ಹೋಗಬೇಕು. ಮೋಷನ್ ಆದ ನಂತರ ಏನೋ ಸ್ಯಾಟಿಸ್ಫೈ ಆಗಿಲ್ಲ, ಮತ್ತೊಮ್ಮೆ ಹೋಗಬೇಕು. ಗೊಣ್ಣೆ ಥರದ್ದು ಬರುತ್ತೆ, ಒಮ್ಮೊಮ್ಮೆ ಬ್ಲಡ್ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಲಕ್ಷಣಗಳು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರಬಹುದು ಅಂತ. ಸಿಂಪ್ಟಮ್ಸ್ ಬಗ್ಗೆ ಮಾತಾಡಿದ್ವಿ. ಇದರ ಕಾಸ್ ಏನಾಗಿರುತ್ತೆ ಡಾಕ್ಟರ್? ಅಂದ್ರೆ ಯಾವ ಕಾರಣಕ್ಕೆ, ಡ್ಯೂ ಟು ಲೈಫ್ ಸ್ಟೈಲ್ ಚೇಂಜ್, ಫುಡ್ ಹ್ಯಾಬಿಟ್ಸ್, ಯಾವ ಕಾರಣಕ್ಕೆ ಇದು ಶುರು ಆಗಬಹುದು ಅಂತ ಹೇಳೋದಾದ್ರೆ? ಈಗ ಕ್ಯಾನ್ಸರ್ ಅನ್ನೋದು ಒಂದು ಕಾಸ್ ಅಂಡ್ ಒನ್ ಎಫೆಕ್ಟ್ ಅಂತ ಕಾಯಿಲೆ ಅಲ್ಲ. ಇದು ಮಲ್ಟಿ ಫ್ಯಾಕ್ಟೋರಿಯಲ್. ಅಂದರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ, ಯಾವುದು ರಿಸ್ಕ್ ಅನ್ನ ಹೆಚ್ಚು ಮಾಡುತ್ತೆ. ಸೊ ರಿಸ್ಕ್ ಅಂದರೆ ಈಗ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರೋರಿಗೆ ಕಾಯಿಲೆ ಬರಲೇಬೇಕು ಅಂತಲ್ಲ. ನನಗೆ ಯಾವುದು ರಿಸ್ಕ್ ಫ್ಯಾಕ್ಟರ್ ಇಲ್ಲ ಹಾಗಾಗಿ ಬರೋದೇ ಇಲ್ಲ ಅಂತೂ ಅಲ್ಲ. ಆದರೆ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಒಂದು, ನಂಬರ್ 1 ಸ್ಮೋಕಿಂಗ್. ಸ್ಮೋಕ್ ಮಾಡೋರಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು. ವೆಸ್ಟರ್ನ್ ಟೈಪ್ ಆಫ್ ಡಯಟ್ ಅಂದರೆ ಪ್ರೊಸೆಸ್ಡ್ ಫುಡ್, ಪ್ರೊಸೆಸ್ಡ್ ಮೀಟ್, ಲೋ ಫೈಬರ್, ಲೋ ವೆಜಿಟೇಬಲ್ಸ್, ಲೋ ಫ್ರೂಟ್ ಇಂಟೇಕ್, ಇವುಗಳು ಒಂದು ರಿಸ್ಕ್ ಫ್ಯಾಕ್ಟರ್. ಬೊಜ್ಜು ಅಂದರೆ ಒಬೆಸಿಟಿ, ಇದೊಂದು ರಿಸ್ಕ್ ಫ್ಯಾಕ್ಟರ್. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ದೈಹಿಕ ಚಟುವಟಿಕೆ ಕಮ್ಮಿ ಇರೋಂಥವ್ರು, ಇದೊಂದು ಫ್ಯಾಕ್ಟರು. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಅವರು ತಂದೆ ಕಡೆ ಆಗಲಿ ತಾಯಿ ಕಡೆ ಆಗಲಿ ಮಲ್ಟಿಪಲ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಏನಾದ್ರು ಇದೇ ಥರ ಕೊಲೊರೆಕ್ಟಲ್ ಕ್ಯಾನ್ಸರ್ ಇದ್ದರೆ ಅದು ಜೆನೆಟಿಕ್ ಕಾಂಪೊನೆಂಟ್ ಇರಬಹುದು, ಅವರು ಕೂಡ ರಿಸ್ಕ್ ಜಾಸ್ತಿ. ಬಟ್ ನಾ ಹೇಳ್ದಂಗೆ ಇದೆಲ್ಲ ರಿಸ್ಕ್ ಇದ್ದವ್ರಿಗೆ ಬರಲೇಬೇಕು ಅಂತಲ್ಲ. ಇದು ಯಾವುದೂ ಇಲ್ಲ, ನನಗೆ ನಾನು ವೆಜಿಟೇರಿಯನು, ನಾನು ಸ್ಮೋಕರ್ ಅಲ್ಲ, ನಾನು ಆ್ಯಕ್ಟಿವ್ ಆಗಿರ್ತೀನಿ, ನಾನು ಫಿಟ್ ಆಗಿದ್ದೀನಿ ಅಂಥದ್ರಲ್ಲೂ ಅದು ಸಿಂಪ್ಟಮ್ಸ್ ಇದ್ಮೇಲೆ ಇವ್ಯಾಲ್ಯೂಯೇಟ್ ಮಾಡಲೇಬೇಕು, ಬರೋದಿಲ್ಲ ಅಂತ.
ಈಗ ಸಾಮಾನ್ಯವಾಗಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಇಶ್ಯೂಸ್ ಆಗ್ತಾ ಇರುತ್ತೆ. ನೀವು ಹೇಳಿದ್ರಿ ಒನ್ ಆಫ್ ದ ಸಿಂಪ್ಟಮ್ ಇಸ್ ಕಾನ್ಸ್ಟಿಪೇಷನ್ ಅಂತ. ಈ ರೀತಿಯಾಗಿ ಸಿಂಪ್ಟಮ್ಸ್ ಎಲ್ಲ ಕಾಮನ್ ಆಗಿ ಕಂಡ್ರೂ ಕೂಡ ಪೇಷಂಟ್ ಯಾವ ಹಂತದಲ್ಲಿ ಡಿಸೈಡ್ ಮಾಡಬಹುದು ಐ ಶುಡ್ ಸಿ ಅ ಡಾಕ್ಟರ್ ಈಗ ಅಂತ? ಅದು ಹೇಗೆ ಗೊತ್ತಾಗುತ್ತೆ? ಇದು ಕ್ಯಾನ್ಸರ್ ಹಂತಕ್ಕೆ ಹೋಗುವಂದ್ರೆ ಯಾವ ಸ್ಟೇಜ್ ಅಲ್ಲಿ ಪೇಷಂಟ್ ಅದನ್ನ ಚೆಕ್ ಮಾಡ್ಕೋಬೇಕು ಅಂತ? ಸೊ ಈ ಕೊಲರೆಕ್ಟಲ್ ಕ್ಯಾನ್ಸರ್ ಅನ್ನೋದು ವಿಸಿರಲ್ ಆರ್ಗನ್, ಅಂದ್ರೆ ಅದು ದೇಹದ ಒಳಗಿರುವಂತದ್ದು. ಸೊ ಸಿಂಪ್ಟಮ್ಸು ಸ್ಪೆಸಿಫಿಕ್ ಅಂತ ಇರೋದಿಲ್ಲ, ನಾನ್ ಸ್ಪೆಸಿಫಿಕ್. ನಾನು ಹೇಳಿದ್ದೆಲ್ಲ ಕ್ಯಾನ್ಸರ್ಗೆ ಆಗಬೇಕು ಅಂತಲ್ಲ, ಬೇರೆ ಬೇರೆ ಕಾರಣದಿಂದ ಅದು ಕಾನ್ಸ್ಟಿಪೇಷನ್ ಆಗ್ಬೋದು, ಬೇರೆ ಕಾರಣದಿಂದ ಪೈಲ್ಸ್ ಇಂದ ಬ್ಲೀಡಿಂಗ್ ಆಗ್ಬೋದು, ಡಿಸೆಂಟ್ರಿ ಆಗ್ಬೋದು, ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ ಈ ತರ ಲಕ್ಷಣಗಳು ಒಂದು ವೇಳೆ ಇದ್ರೆ ಅದು ಒಂದು 40-45 ವರ್ಷದಿಂದ ಮೇಲಿನವರಿಗೆ ಅವ್ರಿಗೆ ಡಿಸೈಡ್ ಮಾಡೋದು ನಂಗೆ ಇದೆಯಾ ನಂಗಿಲ್ವಾ ಅಂತ ಅದು ಬಹಳ ಕಷ್ಟ. ಸೊ ಅವ್ರನ್ನ ನಾವೇನು ರೆಕಮೆಂಡ್ ಮಾಡ್ತೀವಿ, ಅವರು ಫ್ಯಾಮಿಲಿ ಡಾಕ್ಟರ್ ಅಥವಾ ಅವ್ರ ಜನರಲ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಡಾಕ್ಟರ್ ಮೋಸ್ಟ್ ಆಫ್ ದ ಟೈಮ್ ಅಸೆಸ್ ಮಾಡ್ತಾರೆ. ಇವ್ರಿಗೇನಾದ್ರೂ ಆ ಥರ ಲಕ್ಷಣಗಳಿದೆಯಾ, ಏನಾದರೂ ಇವ್ಯಾಲ್ಯೂಯೇಷನ್ ಬೇಕಾ, ಅಥವಾ ಅಬ್ಸರ್ವ್ ಮಾಡಿ ಕಂಟಿನ್ಯೂ ಆದರೆ ಅವಾಗ ಇವ್ಯಾಲ್ಯೂಯೇಷನ್ ಮಾಡೋದಾ ಅಂತ ಅದು ಅವ್ರ ಡಾಕ್ಟರ್ ಅವ್ರಿಗೆ ಅದನ್ನು ಹೇಳಬೇಕು. ಕ್ಯಾನ್ಸರ್ ಅಂದ ತಕ್ಷಣ ತುಂಬಾ ಜನಕ್ಕೆ ಇದು ಮಾರಣಾಂತಿಕ ಅಂತ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಬಿಡ್ತಾರೆ ತುಂಬಾ ಜನ. ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ಆ ವಿಷಯಕ್ಕೆ ಬಂದಾಗ ಇದು ಎಷ್ಟು ಅಪಾಯಕಾರಿ? ಇತ್ತೀಚೆಗೆ ಅದು ಬೇರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಕ್ಯಾನ್ಸರ್ಸ್ಗಿಂತ, ಸೊ ಫಾರ್ ಎಕ್ಸಾಂಪಲ್ ಪ್ಯಾಂಕ್ರಿಯಾಸ್ ಆಗಲಿ ಸ್ಟಮಕ್ ಆಗಲಿ, ಕೊಲೊರೆಕ್ಟಲ್ ಕ್ಯಾನ್ಸರ್ ಕ್ಯೂರ್ ರೇಟ್ಸ್ ಬಹಳ ಜಾಸ್ತಿ. ಸೊ ಸ್ಟೇಜ್ 1 ಅಲ್ಲಿ ಮೋರ್ ದನ್ 90% ಜನಕ್ಕೆ ಅದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಸ್ಟೇಜ್ 2 ಅಂದಾಗ 70-80%, ಈವನ್ ಸ್ಟೇಜ್ 3 ನಲ್ಲೂ ಮೋರ್ ದೆನ್ ಹಾಫ್, ಅಬೌಟ್ 60-65% ಜನಕ್ಕೆ ಅದು ಸಂಪೂರ್ಣವಾಗಿ ಕ್ಯೂರ್ ಆಗುತ್ತೆ. ಆದರೆ ಕ್ಯೂರ್ ರೇಟ್ ಇಷ್ಟು ನಾವು ಅಚೀವ್ ಮಾಡಬೇಕಾದ್ರೆ ಆದಷ್ಟು ಬೇಗ ಅರ್ಲಿ ಡಯಾಗ್ನೋಸಿಸ್ ಆಗಬೇಕು, ಡಿಟೆಕ್ಷನ್ ಬೇಗ ಆಗಬೇಕು. ಅರ್ಲಿ ಸ್ಟೇಜಸ್ ಇದ್ದಷ್ಟು ಕ್ಯೂರ್ ರೇಟ್ಸ್ ಬೆಟರು, ಮತ್ತೆ ಅದು ಟ್ರೀಟ್ಮೆಂಟು ಕರೆಕ್ಟಾಗಿ ತಗೋಬೇಕು. ಸಾಮಾನ್ಯವಾಗಿ ಈ ಒಂದು ಕ್ಯಾನ್ಸರ್ ಯಾವ ಏಜ್ ಗ್ರೂಪ್ನವ್ರಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳೋದು? ಇದು ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನೋದು ಡೆಫಿನೆಟ್ಲಿ ಏಜ್ ಕೂಡ ಒಂದು ಫ್ಯಾಕ್ಟರ್. ಏಜ್ ಆಗ್ತಾ 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 ಅದು ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಏಜ್ ಆಗೋಯ್ತು ಇದಾದ್ಮೇಲೆ ರಿಸ್ಕ್ ಇಲ್ಲ ಅಂತಲ್ಲ, ಚಿಕ್ಕವರಲ್ಲಿ ಕಮ್ಮಿ ಅಪರೂಪ ಕಾಣಿಸ್ಕೊಳ್ಳೋದು, ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಅಬೌವ್ 45 ಅಬೌವ್ 50 ರಿಸ್ಕ್ಸ್ ಜಾಸ್ತಿ. ಅದಕ್ಕಿಂತ ಕಮ್ಮಿ ವಯಸ್ಸಿನ ಜನಕ್ಕೆ ಅದು ಬಹಳ ಅಪರೂಪ, ಅನ್ಲೆಸ್ ಏನಾದರೂ ಹೆರಿಡಿಟರಿ ಪ್ರಿಡಿಸ್ಪೊಸಿಷನ್ ಯಾವ್ದಾದ್ರು ಸಿಂಡ್ರೋಮ್ ಇದ್ರೆ ಮಾತ್ರ ಯಂಗ್ ಏಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಗಂಡು ಅಥವಾ ಹೆಣ್ಣು ಯಾರಿಗೆ ಬೇಕಾದ್ರೂ ಈ ಕ್ಯಾನ್ಸರ್ ಬರ್ಬೋದಾ? ಹೇಗೆ? ಅದು ಯಾರಿಗಾದ್ರೂ ಬರ್ಬೋದು. ಆದ್ರೆ ನಾನು ಹೇಳಿದ ರಿಸ್ಕ್ ಫ್ಯಾಕ್ಟರ್ಸ್, ಈ ಸ್ಮೋಕಿಂಗ್ ಅನ್ನೋದು ನಮ್ಮ ದೇಶದಲ್ಲಿ ಗಂಡಸರಲ್ಲಿ ಜಾಸ್ತಿ ಇರೋದ್ರಿಂದ ಹಾಗಾಗಿ ಅದು ಜಾಸ್ತಿ ಗಂಡಸರಲ್ಲಿ ಬರುತ್ತೆ. ಅದನ್ನ ನಾವು ಎಲಿಮಿನೇಟ್ ಮಾಡಿದ್ರೆ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗ್ ಅನ್ನೋದನ್ನ ಮೋರ್ ಆರ್ ಲೆಸ್ ಜೆಂಡರ್ ಈಕ್ವಲ್ ಆಗಿ ಬರುತ್ತೆ. ಓಕೆ, ಅಂದ್ರೆ ಈಗ ಈ ಒಂದು ಕ್ಯಾನ್ಸರ್ ಬರದೇ ಇರೋ ತರ ಪ್ರಿಕಾಷನ್ ತಗೊಳಕ್ಕೆ ಏನಾದರೂ ಚಾನ್ಸಸ್ ಇದೆಯಾ? ಅಂದ್ರೆ ಲೈಫ್ ಸ್ಟೈಲೇ ಪ್ರಮುಖವಾಗುತ್ತಾ? ಯಾವ ರೀತಿಯಾಗಿ ಇದನ್ನ ಪ್ರಿವೆಂಟ್ ಮಾಡಬಹುದು ಡಾಕ್ಟರ್? ಸೊ ಕ್ಯಾನ್ಸರ್ ಅಲ್ಲಿ ನಾವು ಪ್ರಿವೆನ್ಷನ್ ಅಂತ ಮಾತಾಡುವಾಗ 2 ತರ ಪ್ರಿವೆನ್ಷನ್ ಮಾತಾಡ್ತೀವಿ. ಒಂದು ಪ್ರೈಮರಿ ಪ್ರಿವೆನ್ಷನ್, ಇನ್ನೊಂದು ಸೆಕೆಂಡರಿ ಪ್ರಿವೆನ್ಷನ್. ಪ್ರೈಮರಿ ಪ್ರಿವೆನ್ಷನ್ ಅಂದ್ರೆ ಅದು ಕಾಯಿಲೆ ಬರಲೇಬಾರ್ದು. ಸೊ ಬರಲೇಬಾರ್ದು ಅನ್ನೋದಕ್ಕೆ ನಮ್ಮ ಕೈಲಿಂದ ಎಲ್ಲಾನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಸ್ಮೋಕಿಂಗ್, ನಾನು ಹೇಳಿದಂಗೆ ರಿಸ್ಕ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡೋದು. ಸ್ಮೋಕಿಂಗ್ ಮಾಡಬಾರ್ದು, ಬೊಜ್ಜು ಒಬೆಸಿಟಿ ಇರಬಾರ್ದು, ಫಿಸಿಕಲ್ ಆಕ್ಟಿವಿಟಿ ಆದಷ್ಟು ಆಕ್ಟಿವ್ ಆಗಿರಬೇಕು, ಹೈ ಇಂಟೇಕ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ತರಕಾರಿ ಹಣ್ಣು ಚೆನ್ನಾಗಿ ತಿನ್ನಬೇಕು, ಪ್ರೊಸೆಸ್ಡ್ ಮೀಟ್, ಸಾಸೇಜಸ್ಸು, ರೆಡ್ ಮೀಟ್, ಕ್ಯಾಂಡ್ ಮೀಟ್, ಟಿಂಡ್ ಮೀಟ್ ಅಂತವೆಲ್ಲ ಆದಷ್ಟು ಲಿಮಿಟ್ ಮಾಡಬೇಕು. ಝೀರೋ ಅಂತಲ್ಲ, ಬಟ್ ಲಿಮಿಟ್ ಮಾಡಬೇಕು. ಇದು ಪ್ರೈಮರಿ ಪ್ರಿವೆನ್ಷನ್. ಅಂದರೆ ಇದೆಲ್ಲ ಮಾಡೋದ್ರಿಂದ ಬರೋ ರಿಸ್ಕ್ ಕಮ್ಮಿ ಇರುತ್ತೆ. ಸೆಕೆಂಡರಿ ಪ್ರಿವೆನ್ಷನ್ ಅಂತ ಎಸ್ಪೆಷಲಿ ಈ ಕೊಲೊರೆಕ್ಟಲ್ ಕ್ಯಾನ್ಸರಲ್ಲಿ ಇದು ಬಹಳ ಮುಖ್ಯ. ಯಾಕಂದರೆ ಕೊಲೊರೆಕ್ಟಲ್ ಕ್ಯಾನ್ಸರು ಶುರು ಆಗೋದು ಕ್ಯಾನ್ಸರ್ ಥರ ಅಲ್ಲ, ಅದು ಶುರು ಆಗೋದು ಪ್ರೀ ಕ್ಯಾನ್ಸರಸ್ ಲೀಷನಿಂದ ಶುರು ಆಗುತ್ತೆ. ಸೊ ಸಾಧಾರಣವಾಗಿ ಅದು ಪಾಲಿಪ್ ಅಂತ ಶುರು ಆಗುತ್ತೆ. ಒಬ್ಬರಿಗೆ ಒಂದು ಪಾಲಿಪ್ ಅಂತ ಬಂದರೆ ಅದು ಕನಿಷ್ಠ 3 ವರ್ಷ 15 ವರ್ಷದವರೆಗೂ ಬೇಕು ಅದು ಕ್ಯಾನ್ಸರ್ಗೆ ತಿರುಗಲಿಕ್ಕೆ. ಸೊ ಯಾರಿಗೆ ಇದು ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಜೆನೆಟಿಕ್ಕು ಅದೆಲ್ಲ, ಅವ್ರಿಗೆ ನಾವು ಕೊಲೊನೋಸ್ಕೋಪಿ ಅಂತ ಬಿಫೋರ್ ಸಿಂಪ್ಟಮ್ಸ್ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಆ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲೇ ಕಾಣಿಸ್ಕೊಂಡ್ಬಿಟ್ರೆ ನಾವು ಸಿಂಪಲ್ ಪ್ರೊಸೀಜರ್, ಅಂದ್ರೆ ಆಪರೇಷನ್ ಇಲ್ದಾರ ಯಾವುದು ಇಲ್ದಾರ ಕೊಲೊನೋಸ್ಕೋಪಿಕಲ್ಲೇ ಅದು ತೆಗೆದ್ಬಿಟ್ರೆ ಅದು ಕ್ಯಾನ್ಸರ್ ಆಗ್ಲಿಕ್ಕೆ ಮುಂಚೆನೇ ಅದನ್ನು ತೆಗೆದ್ಬಿಡ್ಬೋದು. ಇದನ್ನು ನಾವು ಸೆಕೆಂಡರಿ ಪ್ರಿವೆನ್ಷನ್ ಅಂತ ಕರಿತೀವಿ. ಸೊ ವೆಸ್ಟರ್ನ್ ಕಂಟ್ರೀಸ್, ಪಾಶ್ಚಿಮಾತ್ಯ ದೇಶಗಳಲ್ಲಿ ಒಂದು 50 ಇಯರ್ಸ್ ಮೇಲೆ ಎಲ್ಲರಿಗೂ ಕೂಡ ಅದು ಈ ಕೊಲೊನೋಸ್ಕೋಪಿ ಅಂತ ಆಫರ್ ಮಾಡ್ತಾರೆ, ಒನ್ಸ್ ಇನ್ 5 ಇಯರ್ಸ್. ಯಾಕಂದ್ರೆ ಒಂದ್ಸತಿ ಇವತ್ತು ನಾನು ಕೊಲೊನೋಸ್ಕೋಪಿ ಮಾಡಿ ಏನೂ ಇಲ್ಲ ಅಂದ್ರೆ ಒಂದು ವೇಳೆ ನಾಳಿದ್ರಲ್ಲಿ ಪಾಲಿಪ್ ಬಂದರೂ ಕೂಡ ಅದು ಕನಿಷ್ಠ ಮಿನಿಮಮ್ 3 to 5 ಇಯರ್ಸ್ ಬೇಕು ಅದು ಕ್ಯಾನ್ಸರ್ಗೆ ತಿರುಗಲಿಕ್ಕೆ. ಹಾಗಾದ್ರೆ ಒನ್ಸ್ ಇನ್ 5 ಇಯರ್ಸ್, ಲೋ ರಿಸ್ಕ್ ಒನ್ಸ್ ಇನ್ 10 ಇಯರ್ಸ್ ಕೊಲೊನೋಸ್ಕೋಪಿ ಆಫರ್ ಮಾಡ್ತಾರೆ. ಅಂದ್ರೆ ಒಂದು ಲೈಫ್ ಸ್ಪ್ಯಾನಲ್ಲಿ 4 or 5 ಟೈಮ್ಸ್ ಮಾಡ್ಕೋಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಹೆಚ್ಚಾಗ್ತಾ ಇದ್ರು ವೆಸ್ಟರ್ನ್ ಕಂಟ್ರೀಸ್ಗಿಂತ ಇಲ್ಲಿ ರೇಟ್ಸ್ ಕಮ್ಮಿ ಇದ್ದು, ಮತ್ತೆ ಅದು ಎಕ್ಸ್ಪೆನ್ಸಿವ್ ಕೊಲೊನೋಸ್ಕೋಪಿ ಅನ್ನೋದು ಎಲ್ಲರಿಗೂ ನಾವು ಆಫರ್ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಜನರಲ್ ಪಾಪ್ಯುಲೇಷನ್ ರೆಕಮೆಂಡೇಶನ್ ಇಲ್ಲ. ಆದರೆ ಹೈ ರಿಸ್ಕ್
ಪೇಷಂಟ್ಸ್ಗೆ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರೋರು, ಆಲ್ರೆಡಿ ಒಂದು ಕೊಲಾನ್ ಕ್ಯಾನ್ಸರ್ ಆಗಿದೆ, ಇನ್ನೊಂದು ಕೊಲಾನ್ ಕ್ಯಾನ್ಸರ್ ಬರ್ಬೋದು ಅಂಥವ್ರಿಗೆ ನಾವು ರೆಗ್ಯುಲರ್ ಆಗಿ ಕೊಲೊನೋಸ್ಕೋಪಿ ಕೂಡ ಒನ್ಸ್ ಇನ್ 5 years ಅಟ್ಲೀಸ್ಟ್ ರೆಕಮೆಂಡ್ ಮಾಡ್ತೀವಿ. ನೀವು ಹೇಳಿದ್ರಿ ಇದು 4 ಸ್ಟೇಜ್ ಇರುತ್ತೆ ಇದಕ್ಕೂ ಕೂಡ ಎಲ್ಲ ಕ್ಯಾನ್ಸರ್ನಂತೆ. ನೀವು ಪಾಲಿಪ್ ಕಂಡೀಷನ್ ಅಂತ ಹೇಳಿದ್ರಿ, ಅದು ಕೂಡ ಈ ಒಂದು ಕ್ಯಾನ್ಸರ್ನ ಮೊದಲನೇ ಭಾಗ ಅಂದ್ರೆ ಮೊದಲನೇ ಹಂತ ಅಂತ ಕನ್ಸಿಡರ್ ಆಗುತ್ತೆ? ಸ್ಟೇಜ್ 0 ಅಂತೀವಿ ಅದನ್ನ. ಓಕೆ. ಸೊ ಬಿಫೋರ್ ಕ್ಯಾನ್ಸರ್. ಸೊ ಸ್ಟೇಜ್ 0 ನಲ್ಲಿ ನಾವು ಪಾಲಿಪ್ ಅಂತ ಕಂಡು ಹಿಡಿದು ಅದನ್ನ ಸಣ್ಣದಾಗಿದ್ದಾಗ ಅದು ಸುಮ್ಮನೆ ಅದು ಸ್ನೇರ್ ಮಾಡಿ, ಅಂದ್ರೆ ಒಂದು ಅಗತ್ತರ ಕಟ್ಬಿಟ್ಟು ತೆಗೆದುಬಿಡ್ಬೋದು, ಪ್ಲಕ್ ಮಾಡಿ ತೆಗೆದುಬಿಡ್ಬೋದು. ಅದು 100% ಕ್ಯೂರಬಲ್ ಸ್ಟೇಜ್ 0 ನಲ್ಲಿ. ಅದಕ್ಕೆ ಸ್ಟೇಜ್ 0. ಕೆಲವು ಕ್ಯಾನ್ಸರ್ಗೆ ಸ್ಟೇಜ್ 0 ಕೂಡ ಇರುತ್ತೆ. ಇದು ಒನ್ ಆಫ್ ದೋಸ್ ಕ್ಯಾನ್ಸರ್ಸ್. ಇದರಲ್ಲಿ ಅರ್ಲಿ ಡಿಟೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಯಾಕಂದ್ರೆ ನೀವು ಹೇಳಿದ್ರಿ ಪಾಲಿಪ್ ಸ್ಟೇಜ್ ಅಲ್ಲಿ ಇದ್ದಾಗ ಅದು ತುಂಬಾ ಬೇಗನೆ ಕ್ಯೂರೇಬಲ್ ಅಂತ. ಈಗ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಲ್ಲಿ ಅಂದ್ರೆ ಆ ಸ್ಟೇಜಸ್ ಅಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ, ಮತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಡಿಟೆಕ್ಷನ್ ಅಂತ ನೀವು ಹೇಳೋದು? ಸೊ ನಿಮ್ಗೆ ಹೇಳಿದಂಗೆ ಸ್ಟೇಜ್ 0 ನಲ್ಲಿ ಒಂದು ಕ್ಯೂರೇಟ್ಸ್ ಬಹಳ ಜಾಸ್ತಿ, 100%. ಮತ್ತೆ ಟ್ರೀಟ್ಮೆಂಟ್ ಬಹಳ ಸಿಂಪಲ್. ಕೊಲೊನೋಸ್ಕೋಪಿಕ್ ಅಂದ್ರೆ ಬರ್ತಾರೆ, ಕೊಲೊನೋಸ್ಕೋಪಿ ಮಾಡ್ತಾರೆ, 2 hours ಅಲ್ಲಿ ಮನೆಗೆ ಹೋಗ್ತಾರೆ, ಮುಗೀತು ಟ್ರೀಟ್ಮೆಂಟ್. ಸ್ಟೇಜ್ 1 ನಲ್ಲಿ ಸಿಂಗಲ್ ಮೊಡಾಲಿಟಿ ಟ್ರೀಟ್ಮೆಂಟ್, ಅಂದ್ರೆ ಆಪರೇಷನ್ ಮಾತ್ರ ಸಾಕಾಗುತ್ತೆ, ಮತ್ತೆ ಬೇರೆ ಅಡಿಷನಲ್ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಅದು ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಇಂದ ನಾವು ಮಾಡ್ತೀವಿ. ಮತ್ತೆ ಸ್ಟೇಜ್ 1 ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ಕ್ಯೂರೇಟ್ಸ್ ಮೋರ್ ದನ್ 90%. ಅಂದ್ರೆ ಒಬ್ಬ ಮನುಷ್ಯ 90% ಕ್ಯೂರ್ ಆಗ್ತಾರೆ ಅಂತಲ್ಲ, ನಾವು 100 ಜನಕ್ಕೆ ಟ್ರೀಟ್ ಮಾಡಿದ್ರೆ 90 ಜನಕ್ಕಿಂತ ಹೆಚ್ಚು ಜನ ಸಂಪೂರ್ಣವಾಗಿ ಗುಣ ಆಗ್ತಾರೆ ಅಟ್ ದ ಸ್ಟೇಜ್ 1. ಓಕೆ. ಸೊ ಆ ಥರ ಸ್ಟೇಜ್ ಹೆಚ್ಚಾಗ್ತಾ ಆಗ್ತಾ ಕ್ಯೂರೇಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತೆ ಟ್ರೀಟ್ಮೆಂಟ್ ಕೂಡ ಇನ್ನೂ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಬರೀ ಸಿಂಗಲ್ ಮೊಡಾಲಿಟಿ ಆಪರೇಷನ್ ಅಲ್ಲ, ಆಪರೇಷನ್ ಅಲ್ದರ ನಾವು ಕೀಮೊಥೆರಪಿ ಅಥವಾ ರೇಡಿಯೇಷನ್ ಅಥವಾ ಟಾರ್ಗೆಟೆಡ್ ಥೆರಪಿ ಇವುಗಳನ್ನು ಕೊಡಬೇಕಾಗತ್ತೆ. 4 ಸ್ಟೇಜ್ ಇದೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಲ್ಲಿ. 0 ಬಿಟ್ಟು 0, 1, 2, 3, 4. 4th ಸ್ಟೇಜು ಕ್ಯೂರಬಲ್ ಸಾಧಾರಣವಾಗಿ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇವಾಗ ಇರೋ ಫೆಸಿಲಿಟೀಸ್, ಅಡ್ವಾನ್ಸಸ್ ಮೆಡಿಸಿನ್ ಅಲ್ಲಿ ಅದನ್ನು ಸರ್ವೈವಲ್ನ ಪ್ರೊಲಾಂಗ್ ಮಾಡ್ಬೋದು. ವರ್ಷಾನುಗಟ್ಟಲೆ ಅವ್ರನ್ನ ಸಿಂಪ್ಟಮ್ ಫ್ರೀ ಕಂಟ್ರೋಲ್ ಮಾಡ್ಕೊಂಡು ಕಾಯಿಲೆ ಇಡ್ಬೋದು. ಆದರೆ ಅಲ್ಟಿಮೇಟ್ಲಿ ಅವ್ರು ಸಕಮ್ ಆಗ್ತಾರೆ. ಓಕೆ. ಈ ಒಂದು ಕಾಯಿಲೆಗೆ ಅಂದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಏನಾದರೂ ಇರುತ್ತಾ? ಅದು ಯಾವಾಗ ಮಾಡ್ಕೊಳ್ಬೇಕು ಅಂತ? ಸೊ ಅದನ್ನ ಹೇಳಿದಂಗೆ ಬೇರೆ ಬೇರೆ ಟೆಸ್ಟ್ ಇವೆ, ಆದರೆ ಮೋಸ್ಟ್ ಎಫೆಕ್ಟಿವ್ ಒನ್ ಜನರಲಿ ನಾವು ರೆಕಮೆಂಡ್ ಮಾಡೋದು ಕೊಲೊನೋಸ್ಕೋಪಿ. ಸೊ ಹೈ ರಿಸ್ಕ್ ಇರೋರಿಗೆ ಒನ್ಸ್ ಇನ್ 5 years ಆರ್ ಒನ್ಸ್ ಇನ್ 10 years. ನಾವು ಇಂಡಿಯಾದಲ್ಲಿ ಅಂತ ಒನ್ಸ್ ಇನ್ 5 years ಹೈ ರಿಸ್ಕ್, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕೊಲೊನ್ ಕ್ಯಾನ್ಸರ್, ಪ್ರೀವಿಯಸ್ ಅವ್ರಿಗೇನೆ ಒಂದು ಕೊಲೊನ್ ಕ್ಯಾನ್ಸರ್ ಇದ್ದವ್ರಿಗೆ 5 years ಒಮ್ಮೆ ರೆಕಮೆಂಡ್ ಮಾಡ್ತೀವಿ. ವೆಸ್ಟ್ ಅಲ್ಲಿ ಆಲ್ಮೋಸ್ಟ್ ಎಂಟೈರ್ ಪಾಪ್ಯುಲೇಷನ್ ಕೂಡ ಅಬವ್ 50 years ಒನ್ಸ್ ಇನ್ 10 years ಕೊಲೊನೋಸ್ಕೋಪಿ ಅಂತ ರೆಕಮೆಂಡ್ ಮಾಡ್ತಾರೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಕೊಲೊನೋಸ್ಕೋಪಿ ರೆಕಮೆಂಡ್ ಮಾಡ್ತೀರಿ ಅಂತ. ಪೇಷಂಟ್ ಹೇಗೆ ಅದನ್ನ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಅಥವಾ ಅವರ ರೋಗ ಯಾವ ಹಂತದಲ್ಲಿದೆ ಅಂತ ಅದ್ರ ಮೇಲೆ ಅವರು ಡಿಸೈಡ್ ಮಾಡೋದಾ? ಅಥವಾ ಅವ್ರಿಗೆ ಆಗ್ತಾ ಇರೋ ಕಷ್ಟ ಅಂದ್ರೆ ಸಿಂಪ್ಟಮ್ಸ್ ತಡ್ಕೊಳಕ್ ಆಗ್ತಾ ಇಲ್ಲ, ಐ ಶುಡ್ ಗೋ ಫಾರ್ ಇಟ್ ಅಂತ ಡಿಸೈಡ್ ಮಾಡೋದಾ? ಅಥವಾ ಅದು ಯಾವ್ದಾದ್ರು ಸ್ಟೇಜ್ ಬರುತ್ತಾ, ಅದು ಅಗತ್ಯನೇ ಇದೆ ಅನ್ನುವಂಥದ್ದು? ಕೊಲೊನೋಸ್ಕೋಪಿ ಅನ್ನೋದು ನಾವು ಡಯಾಗ್ನೋಸಿಸ್ ಮಾಡೋದು, ಅಂದ್ರೆ ಕಾಯಿಲೆ ಇದೆಯೋ ಇಲ್ವೋ ಅಂತ. ಡಯಾಗ್ನೋಸಿಸ್ ಕನ್ಫರ್ಮ್ ಆದ ನಂತರ ನಾವು ಯಾವ ಸ್ಟೇಜ್ ಅಲ್ಲಿ ಇದೆ, ಯಾವ ಹಂತದಲ್ಲಿ ಇದೆ ಅಂತ ನೋಡೋದು. ಸೊ ಕೊಲೊನೋಸ್ಕೋಪಿ ಪೇಷಂಟ್ ಡಿಸೈಡ್ ಮಾಡುವಂಥದ್ದಲ್ಲ. ನಾನು ಹೇಳಿದಂಗೆ ಇದು ಬಹಳ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇರೋದ್ರಿಂದ ಅವರಾಗೆ ನಂಗೆ ನೆನ್ನೆ ಮೊನ್ನೆ ಬ್ಲೀಡಿಂಗ್ ಆಯ್ತು, ಸೊ ನಂಗೆ ಕೊಲೊನೋಸ್ಕೋಪಿ ಮಾಡಿಸೋ ಹಾಗಲ್ಲ. ಅವ್ರು ಡಾಕ್ಟರ್ ಹತ್ರ ಹೋಗಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಅವ್ರ ಫ್ಯಾಮಿಲಿ ಡಾಕ್ಟರ್, ಅವ್ರ ರೆಗ್ಯುಲರ್ ಡಾಕ್ಟರ್ ಅವರನ್ನು ನೋಡಿ ಅಸೆಸ್ ಮಾಡಿ ಅವಶ್ಯಕತೆ ಇದೆಯಾ ಇಲ್ವಾ, ಕೊಲೊನೋಸ್ಕೋಪಿ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಸೊ ಕೊಲೊನೋಸ್ಕೋಪಿನ ಹೇಳಿದಂಗೆ ಡಯಾಗ್ನೋಸ್ಟಿಕ್ ಟೂಲ್, ಅಂದ್ರೆ ಕೊಲೊನ್ ಒಳಗಡೆ ಒಂದು ಕ್ಯಾಮೆರಾ ಹಾಕಿ ನೋಡ್ತಾರೆ. ಏನಾದ್ರು ಇದೆ ಅಂದ್ರೆ ಅದು ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡ್ತಾರೆ, ಅದನ್ನ ಬಯೋಪ್ಸಿ ಅಂತ ಹೇಳ್ತೀವಿ. ಆ ಬಯೋಪ್ಸಿನಲ್ಲಿ ಅದು ಸ್ಯಾಂಪಲ್ ಪಾಲಿಪ ಅಥವಾ ಕ್ಯಾನ್ಸರ್ ಅಥವಾ ಏನು ಅಲ್ವಾ, ಬರೀ ಸಿಂಪಲ್ ಅಲ್ಸರೇಷನ್ ಅಂತ ಅದರಲ್ಲಿ ಗೊತ್ತಾಗುತ್ತೆ ನಮಗೆ. ಅದು ಡಯಾಗ್ನೋಸಿಸ್ ಕನ್ಫರ್ಮ್ ಆಗಿದ ನಂತರ ಆಮೇಲೆ ನಾವು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬೇರೆ ಟೆಸ್ಟ್ ಮಾಡ್ತೀವಿ. ಅದು ಸಿಟಿ ಸ್ಕ್ಯಾನ್ ಆಗಿರ್ಬೋದು, ಪೆಟ್ ಸಿಟಿ ಸ್ಕ್ಯಾನ್ ಆಗಿರ್ಬೋದು, ರೆಕ್ಟಮ್ ಆದ್ರೆ ಕೆಲವರಿಗೆ MRI ಕೂಡ ನಾವು ಮಾಡ್ತೀವಿ. ಅದರಲ್ಲಿ ನಮಗೆ ಅದು ಸ್ಟೇಜ್ 1, 2, 3, 4 ಅನ್ನೋದು ಗೊತ್ತಾಗುತ್ತೆ. ಓಕೆ. ಈಗ ಒಂದು ವೇಳೆ ಕ್ಯಾನ್ಸರ್ ಕನ್ಫರ್ಮ್ ಆದಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಸೊ ಒಂದ್ಸತಿ ನಮಗೆ ಕನ್ಫರ್ಮೇಷನ್ ಹೇಳಿದಂಗೆ ಬಯೋಪ್ಸಿ ಅಂದ್ರೆ ಕೊಲೊನೋಸ್ಕೋಪಿ ಮಾಡಿ ಸ್ಯಾಂಪಲ್ ತಗೊಳ್ತೀವಿ. ತುಂಬಾನೇ ಮೋಷನ್ ಹೋಗೋ ಬಳ್ಳಿನ ಕೆಳಗಡೆನೇ ಇದೆ ಅಂದ್ರೆ ನಾವು ಪ್ರಾಕ್ಟೋಸ್ಕೋಪ್ ಅಂದ್ರೆ ನಾವು ಫಿಂಗರ್ ಅಲ್ಲೇ ಫೀಲ್ ಮಾಡಬಹುದು. ಒಮ್ಮೊಮ್ಮೆ ಹಾಗೂ ಬಯೋಪ್ಸಿ ತಗೊಳ್ತೀವಿ. ಬಯೋಪ್ಸಿ ತಗೊಳ್ಳೋದು ಬರೀ ಕನ್ಫರ್ಮೇಷನ್. ಆ ನಂತರ ನಾನು ಹೇಳಿದಂಗೆ ಸ್ಟೇಜಿಂಗ್, ಸಿಟಿ ಸ್ಕ್ಯಾನ್, ಪೆಟ್ ಸಿಟಿ ಸ್ಕ್ಯಾನ್, MRI ಅದು ಯಾರಿಗೆ ಏನು ಅಗತ್ಯ ಇದೆ ಅದರ ಪ್ರಕಾರ ನಾವು ಮಾಡ್ತೀವಿ. ಸೊ ನಮಗೆ ಒಂದು ಕನ್ಫರ್ಮೇಷನ್ ಆಫ್ ಡಯಾಗ್ನೋಸಿಸ್, ಮತ್ತೆ ಯಾವ ಟೈಪ್ ಆಫ್ ಕ್ಯಾನ್ಸರ್ ಅದು, ಎರಡನೇದು ಯಾವ ಸ್ಟೇಜ್ ಆಫ್ ಕ್ಯಾನ್ಸರ್, ಮೂರನೇದು ಯಾವ ಲೊಕೇಶನ್ ಅಂದ್ರೆ ಲೆಫ್ಟ್ ಕಾಲನ್ ಅಲ್ಲಿ ಇದೆಯಾ, ರೈಟ್ ಕಾಲನ್ ಅಲ್ಲಿ ಇದೆಯಾ, ರೆಕ್ಟಮ್ ಅಲ್ಲಿ ಇದೆಯಾ, ಈ ಲೊಕೇಶನ್ ಮತ್ತೆ ಓವರ್ ಆಲ್ ಪೇಷಂಟ್ ಬೇರೆ ಫ್ಯಾಕ್ಟರ್ಸ್, ಏಜು, ಪ್ರೀವಿಯಸ್ ಆಪರೇಷನ್ಸ್, ಒಬೆಸಿಟಿ, ಫಿಟ್ನೆಸ್, ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್, ಇದನ್ನೆಲ್ಲ ಅಸೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬ ಪೇಷಂಟ್ಗೆ ನಾವು ಟೇಲರ್ಡ್ ಟ್ರೀಟ್ಮೆಂಟ್ ಅನ್ನು ಪ್ಲಾನ್ ಮಾಡ್ತೀವಿ. ಸೊ ಬೇರೆ ಬೇರೆ ಪೇಷಂಟ್ಸ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಆದರೆ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಸ್ಟೇಜ್ 1, 2, 3 ಎಲ್ಲಾನು ಕ್ಯೂರೇಟಿವ್. ಈ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಮೇನ್ ಕಾಂಪೋನೆಂಟ್ ಇಸ್ ಆಪರೇಷನ್, ಸರ್ಜರಿ, ಶಸ್ತ್ರಚಿಕಿತ್ಸೆ ಮಾಡಿ ಆ ಕಾಯಿಲೆಯನ್ನು ತೆಗಿಬೇಕು. ಕೊಲಾನ್ ಕ್ಯಾನ್ಸರ್ ಅಲ್ಲಿ ಸಾಧಾರಣವಾಗಿ ನಾವು ಅಪ್ ಫ್ರಂಟ್ ಸರ್ಜರಿ ಮಾಡ್ತೀವಿ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಆಪರೇಷನ್ ಮಾಡಿ ಕಾಯಿಲೆ ತೆಗಿತೀವಿ.
ಅಡ್ಜುವೆಂಟ್ ಟ್ರೀಟ್ಮೆಂಟ್ ಕೆಲವರಿಗೆ ಬೇಕಾಗುತ್ತೆ, ಅಂದರೆ ಇನ್ ಅಡಿಷನ್ ಟು ಸರ್ಜರಿ ಕೀಮೊಥೆರಪಿ ಕೆಲವರಿಗೆ ಬೇಕಾಗುತ್ತೆ, ಎಸ್ಪೆಷಲಿ ಸ್ಟೇಜ್ 3. ಕೆಲವರಿಗೆ ಬೇಕಾಗೋದಿಲ್ಲ, ಸ್ಟೇಜ್ 1 ಅವರಿಗೆ ಬೇಕಾಗೋದಿಲ್ಲ, ಸ್ಟೇಜ್ 2 ಬೇರೆ ಫ್ಯಾಕ್ಟರ್ಸ್ ನೋಡಿ ಡಿಸೈಡ್ ಮಾಡ್ತೀವಿ. ರೆಕ್ಟಲ್ ಕ್ಯಾನ್ಸರ್ ಆದರೆ ನಾವು ಆಪರೇಷನ್ಗಿಂತ ಮುಂಚಿತವಾಗಿಯೇ ಕೀಮೊಥೆರಪಿ ರೇಡಿಯೇಷನ್ ಕೊಟ್ಟು ಶ್ರಿಂಕ್ ಮಾಡಿ ಆ ನಂತರ ಆಪರೇಷನ್ ಅಡ್ವೈಸ್ ಮಾಡ್ತೀವಿ. ಸೊ ಸ್ಟೇಜ್ 4 ಯಾವಾಗ ಇನ್ಕ್ಯೂರಬಲ್ ಇರುತ್ತೆ ಆವಾಗ ಸಾಧಾರಣವಾಗಿ ಆಪರೇಷನ್ ಹೆಲ್ಪ್ ಆಗೋದಿಲ್ಲ. ಆವಾಗ ಬರೀ ಲೈಫ್ನ ಪ್ರಾಲಂಗ್ ಮಾಡಲಿಕ್ಕೆ, ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ಯಾಲಿಯೇಟಿವ್ ಕೀಮೊಥೆರಪಿ, ಪ್ಯಾಲಿಯೇಟಿವ್ ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ. ಅವಾಗ ಆಪರೇಷನ್ ಸಾಧ್ಯವಾಗೋದಿಲ್ಲ ಅಂತ ಸಾಧ್ಯವಾಗೋದಂದ್ರೆ ಮಾಡಿದ್ರು ಕೂಡ ಎಲ್ಲ ಸಂಪೂರ್ಣವಾಗಿ ಕಾಯಿಲೆ ತೆಗಿಲಿಕ್ಕೆ ಆಗೋದಿಲ್ಲ, ಹರಡ್ಕೊಂಡ್ಬಿಟ್ಟಿದ್ರೆ. ಸೊ ಕ್ಯಾನ್ಸರಿನ ಪ್ರಿನ್ಸಿಪಲ್, ಕ್ಯಾನ್ಸರ್ ಸರ್ಜರಿ ಪ್ರಿನ್ಸಿಪಲ್ ಏನಂದ್ರೆ ಏನ್ ಕಾಯಿಲೆ ಇದೆ ಅದನ್ನು ಸಂಪೂರ್ಣವಾಗಿ ತೆಗಿಬೇಕು. ಲಿಮಿಟೆಡ್ ಸ್ಟೇಜ್ 4 ಅಂದ್ರೆ ಒಂದೆರಡು ಕಡೆ ಮಾತ್ರ ಕ್ಯಾನ್ಸರ್ ಹೋಗಿದೆ, ಲಿವರ್ ಅಲ್ಲಿ ಒಂದೆರಡು ಕಡೆ ಹೋಗಿದೆ, ಲಂಗ್ ಅಲ್ಲಿ ಒಂದೆರಡು ಕಡೆ ಹೋಗಿದ್ದಾರೆ, ಆವಾಗಲೂ ಕೂಡ ನಾವು ಆಪರೇಷನ್ ಮಾಡಬಹುದು. ಆದ್ರೆ ಎಲ್ಲ ಕಡೆ ಹರಡಿದೆ ಅಂದಾಗ ಎಲ್ಲನೂ ತೆಗಿಲಿಕ್ಕೆ ಬರೋದಿಲ್ಲ. ಬೇರೆ ಕಡೆ ಹರಡಿದ್ದಾಗ ಕರಳು ಮಾತ್ರ ತೆಗೆದ್ರು ಕೂಡ ಅವ್ರಿಗೆ ಹೆಲ್ಪ್ ಆಗೋದಿಲ್ಲ, ಅನ್ಲೆಸ್ ಅದು ಬ್ಲಾಕ್ ಆಗಿದ್ರೆ ಯಾವ ಪ್ಯಾಲಿಯೇಟಿವ್ ಸರ್ಜರಿ ಏನು ಮಾಡ್ತೀವಿ, ಬಟ್ ಅದು ಬಹಳ ಅಪರೂಪ. ಅದು ಮೋಸ್ಟ್ ಆಫ್ ದ ಟೈಮ್ ಸ್ಟೇಜ್ 4ಗೆ ನಾವು ಸರ್ಜರಿ ರೆಕಮೆಂಡ್ ಮಾಡೋದಿಲ್ಲ. ನೀವು ಹೇಳ್ತೀರಿ ಡಾಕ್ಟರ್ ಮ್ಯಾಕ್ಸಿಮಮ್ ಕೇಸಸ್ ಇದು ಕ್ಯೂರೇಬಲ್ಲೇ ಇದೆ ಟಿಲ್ ಸ್ಟೇಜ್ 2, ಸ್ಟೇಜ್ 3 ಅಂತ ನೀವು ಹೇಳಿದ್ರಿ. ಈಗ ಈ ಒಂದು ಟ್ರೀಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಅಥವಾ ಟ್ರೀಟ್ಮೆಂಟ್ ಪ್ರೊಸೆಸ್ ಆದ್ಮೇಲೆ ಕೂಡ ಪೇಷಂಟ್ ಕಂಪ್ಲೀಟ್ ಆಗಿ ರಿಕವರ್ ಆಗೋ ಒಂದು ದಾರಿಯಲ್ಲಿ ಯಾವ ರೀತಿಯಾದ ಚಾಲೆಂಜಸ್ ಬರಬಹುದು ಅಂತ? ಸೊ ಎರಡು ವಿಷಯ ಇದೆ ಇದು. ಸೊ ನಾವು ಮೆಡಿಕಲ್ ಅಡ್ವಾನ್ಸಸ್ ಆಗ್ತಾ ನಂಬರ್ 1 ಕ್ಯೂರ್ ರೇಟ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಸೊ ಎಷ್ಟು ಮಟ್ಟಿಗೆ ಈಗ ಆದಷ್ಟು ಜನನ ಕ್ಯೂರ್ ಮಾಡೋದು. ಎರಡನೇದು ಕ್ವಾಲಿಟಿ ಆಫ್ ಲೈಫ್. ಈಗ ನಾವು ಅಡ್ವಾನ್ಸಸ್ ಅದರಲ್ಲೂ ಕೂಡ ನಾವು ಫೋಕಸ್ ಮಾಡ್ತೀವಿ, ಎಷ್ಟು ಮಟ್ಟಿಗೆ ನಾವು ಅವ್ರ ಕ್ವಾಲಿಟಿ ಆಫ್ ಲೈಫ್ ನಿಯರ್ ನಾರ್ಮಲ್ ಆರ್ ಕಂಪ್ಲೀಟ್ಲಿ ನಾರ್ಮಲ್ ಮಾಡ್ಲಿಕ್ಕಾಗತ್ತೆ. ಸೊ ಕೊಲೋನ್ ಕ್ಯಾನ್ಸರ್ ಅಲ್ಲಿ ಕ್ವಾಲಿಟಿ ಆಫ್ ಲೈಫ್ ಬಹಳ ಚೆನ್ನಾಗಿರುತ್ತೆ. ಸೊ ಸೈಡ್ ಎಫೆಕ್ಟ್ಸ್, ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅನ್ನೋದು ಬಹಳ ಕಮ್ಮಿ. ರೆಕ್ಟಲ್ ಕ್ಯಾನ್ಸರ್ ಅಲ್ಲಿ ಮೇನ್ ಥಿಂಗ್ ನಮಗೆ ಜನಕ್ಕೆ ಭಯ ಇರುವಂಥದ್ದು ಕೊಲಾಸ್ಟಮಿ, ಅಂದ್ರೆ ನಾವು ಪರ್ಮನೆಂಟ್ ಆಗಿ ಈ ಹೊಟ್ಟೆನಲ್ಲಿ ಓಪನಿಂಗ್ ಮಾಡಿಕೊಂಡು ಅಲ್ಲಿಂದ ಮೋಷನ್ ಹೋಗುತ್ತೆ ಅಂತ. ಅದರಲ್ಲೂ ಕೂಡ ರೆಕ್ಟಲ್ ಕ್ಯಾನ್ಸರ್ ಬಹಳಷ್ಟು ಕಾಮನ್ ಆಗಿ ನಾವು ಕೊಲಾಸ್ಟಮಿ ಮಾಡ್ತಾ ಇದ್ವಿ ಮೊದಲೆಲ್ಲ. ಈಗ ಬೇರೆ ಬೇರೆ ಹೊಸ ಟೆಕ್ನಿಕ್ಸ್ ಬಂದಿವೆ. ಆಪರೇಷನ್, ರೋಬೋಟಿಕ್ ಆಪರೇಷನ್ ಮಾಡ್ತೀವಿ, ಮತ್ತೆ ಸ್ಟೇಪ್ಲರ್ಸ್ ಅಂತ ಬರುತ್ತೆ, ನಾವು ಎಲ್ಲಿ ಡೀಪ್ ಪೆಲ್ವಿಸ್ ಅಲ್ಲಿ ನಾವು ರಿಜಾಯಿನ್ ಮಾಡ್ಬೋದು, ಇಂಟರ್ಸ್ವಿಂಕ್ಟ್ರಿಕ್ ರಿಸೆಕ್ಷನ್ಸ್ ಅಂತ ಮಾಡ್ತೀವಿ. ಇದೆಲ್ಲ ಮಾಡಿ ಈಗ ಕೊಲಾಸ್ಟಮಿ ರೇಟ್ಸ್ ಬಹಳ ಕಮ್ಮಿ ಆಗಿವೆ. ಸೊ ಈವನ್ ಕೊಲಾಸ್ಟಮಿ ಬೇಕೇ ಬೇಕು ಅಂದವ್ರಿಗೆ ಮಾಡಿದವ್ರಿಗೂ ಈಗ ಬಹಳಷ್ಟು ಒಳ್ಳೊಳ್ಳೆ ಅಪ್ಲಯನ್ಸಸ್ ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಮೆಜರ್ಸ್ ತುಂಬಾ ಚೆನ್ನಾಗಿದೆ. ದರ್ ಕ್ವಾಲಿಟಿ ಆಫ್ ಲೈಫ್ ಇಸ್ ವೆರಿ ಗುಡ್. ಅದಲ್ಲದೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಒಂದು ಯುನಿಕ್ ಅದರದ್ದು ಏನಂತಾರೆ ಫಿನಾಮಿನನ್ ಅಂದ್ರೆ ರಿಕರೆನ್ಸಸ್ 5 years ತನಕ ಮಾತ್ರ ಕಾಮನ್. ಸೊ 5 ವರ್ಷದವರೆಗೂ ನಾವು ಅವ್ರನ್ನ ರೆಗ್ಯುಲರ್ ಫಾಲೋ ಅಪ್ ಮಾಡಿ 5 ವರ್ಷದ ತನಕ ಕಾಯಿಲೆ ಬಂದಿಲ್ಲ ಅಂತಂದ್ರೆ, ರಿಕರೆನ್ಸ್ ಅಂದ್ರೆ ಪುನಃ ಬಂದಿಲ್ಲ ಅಂತಂದ್ರೆ ಅದಾದ್ಮೇಲೆ ಬರೋ ಸಾಧ್ಯತೆ ಬಹಳ ಅಪರೂಪ. ಸೊ 5 yearsಗೆ ನಾವು ಹೇಳ್ಬಿಡ್ಬೋದು ಯು ಆರ್ ಕ್ಯೂರ್ಡ್ ಕಂಪ್ಲೀಟ್ಲಿ ಅಂತ. ಅದಾದ್ಮೇಲೆ ಬರೋ ಚಾನ್ಸಸ್ ಬಹಳ ಕಮ್ಮಿ. ಅಂದ್ರೆ ಟ್ರೀಟ್ಮೆಂಟ್ ಎಷ್ಟು ದಿನ ಟೈಮ್? ಈಗ ಸ್ಟೇಜ್ 1 ಅಂದ್ರೆ ನಾವು ಆಪರೇಷನ್ ಮಾಡ್ತೀವಿ. ಈಗಂತೂ ನಾವು ಮಿನಿಮಲಿ ಇನ್ವೇಸಿವ್ ರೋಬೋಟಿಕ್ ಆಪರೇಷನ್ಸ್ ಮಾಡ್ತೀವಿ. ಮೇ ಬಿ 2 to 3 days ಡಿಸ್ಚಾರ್ಜ್ ಆಗಿ ಹೊರಟೋಗ್ತಾರೆ ಮನೆಗೆ. ಆಮೇಲೆ ಸ್ಟೇಜ್ 1 ಅಲ್ಲಿ ಇನ್ನೇನು ಟ್ರೀಟ್ಮೆಂಟ್ ಇರೋದಿಲ್ಲ, ಬರೀ ರೆಗ್ಯುಲರ್ ಫಾಲೋ ಅಪ್. ಅಂದ್ರೆ ಒನ್ಸ್ ಇನ್ 3 to 6 months ಬರಬೇಕು, ಒಂದು ಬ್ಲಡ್ ಟೆಸ್ಟ್, CEA ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಮಾಡಬೇಕು. ವರ್ಷಕ್ಕೊಮ್ಮೆ ಸ್ಕ್ಯಾನ್ ಮಾಡಬೇಕು. ಸೊ ವರ್ಷಕ್ಕೊಂದ್ಸತಿ 1, 2, 3, 4, 5 years, 5th year ಹೊತ್ತಿಗೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾರೆ, ಸ್ಕ್ಯಾನ್ ನಾರ್ಮಲ್ ಇದೆ, ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ ಅಂದ್ರೆ ಅದಾದ್ಮೇಲೆ ದೇ ಆರ್ ಕನ್ಸಿಡರ್ಡ್ ಮೋರ್ ಆರ್ ಲೆಸ್ ಕ್ಯೂರ್ಡ್. ಅಂದ್ರೆ ಅವರ ಲೈಫ್ ಸ್ಟೈಲ್ ಹಂಗೆ ನಾರ್ಮಲ್ ಆಗಿ ನಾರ್ಮಲ್. ಸ್ಟೇಜ್ 3 ಇದ್ರೆ ನಾವು ಆಪರೇಷನ್ ಮಾಡ್ತೀವಿ, ಅಗೇನ್ 2-3 days ಅಥವಾ ವಿದಿನ್ ಅ ವೀಕ್ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ, ಡಿಪೆಂಡಿಂಗ್ ಆನ್ ರೋಬೋಟಿಕ್, ಲ್ಯಾಪ್ರೋಸ್ಕೋಪಿಕ್ ಆರ್ ಓಪನ್ ಆಪರೇಷನ್ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಬಟ್ ಸ್ಟೇಜ್ 3 ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ 3 to 4 weeks ಆದ ನಂತರ ಕೀಮೊಥೆರಪಿ ಮೆಡಿಸಿನ್ಸ್ ಶುರು ಮಾಡ್ತೀವಿ. ಅದು ಅರೌಂಡ್ 6 months ನಡೆಯುತ್ತೆ. ಸೊ 2 ವಾರಕ್ಕೊಮ್ಮೆ ಬರಬೇಕು, ಇಂಜೆಕ್ಷನ್ ತಗೋಬೇಕು, ಮನೆಗೆ ಹೋಗಬೇಕು. ಸೊ ಇದು 12 ಸರ್ತಿ, ಅಂದ್ರೆ ಬೇರೆ ಬೇರೆ ರೆಜಿಮೆನ್ ಇದೆ, ಬಟ್ ಓವರ್ ಆಲ್ ಅರೌಂಡ್ 6 months ಮೆಡಿಸಿನ್ಸ್ ತಗೋಬೇಕು. ಅದಾದ್ಮೇಲೆ ಸೇಮ್ ಫಾಲೋ ಅಪ್. 6 months ಆದ್ಮೇಲೆ ಟ್ರೀಟ್ಮೆಂಟ್ ಮುಗೀತು. ಫುಡ್ ಸ್ಟೈಲ್, ಲೈಫ್ ಸ್ಟೈಲ್ ಎಲ್ಲ ಸೇಮ್ ಆಗಿ ಎಲ್ಲ ನಾರ್ಮಲ್. ಡಾಕ್ಟರ್, ನೀವು ಹೇಳಿದ್ರಿ ಅಂದ್ರೆ ಈಗಿನ ಒಂದು ದಿನಗಳಲ್ಲಿ ಭಾರತದಲ್ಲಿ ಕೂಡ ಇದು ಸಾಕಷ್ಟು ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅಂತ. ಟ್ರೀಟ್ಮೆಂಟ್ ವಿಚಾರದಲ್ಲಿ ಟೆಕ್ನಾಲಜಿ ಈಗ ತುಂಬಾ ಸಾಕಷ್ಟು ಮುಂದುವರೆದಿದೆ. ಟ್ರೀಟ್ಮೆಂಟ್ ವಿಚಾರವಾಗಿ ಯಾವ ರೀತಿ ಎವಾಲ್ವ್ ಆಗಿದೆ ಈ ಒಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡೋ ವಿಚಾರ? ಸೊ ಬಹಳಷ್ಟು ಅಡ್ವಾನ್ಸಸ್ ಆಗಿವೆ ಟ್ರೀಟ್ಮೆಂಟ್ ಅಲ್ಲಿ. ನಾನು ಸರ್ಜನ್ನು, ಕ್ಯಾನ್ಸರ್ಗೆ ಸರ್ಜರಿ ಮಾಡೋದು. ಸೊ ಸರ್ಜರಿ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲೆಲ್ಲ ನಾವು ಓಪನ್ ಆಪರೇಷನ್ಸ್ ಅಂದರೆ ಕನ್ವೆನ್ಷನಲಿ ಇಲ್ಲಿಂದ ಇಲ್ಲಿ ತನಕ ಕಟ್ ಮಾಡಿ ಚೀರಿ ಹಾಗೆ ಮಾಡಿ ಆಪರೇಷನ್ ಮಾಡ್ತಾ ಇದ್ವಿ. ಇವಾಗಲೂ ಒಮ್ಮೊಮ್ಮೆ ಮಾಡಬೇಕಾಗತ್ತೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ಇವಾಗ ನಾವು ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ಸ್ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ಸು ಅಥವಾ ರೋಬೋಟಿಕ್ ಆಪರೇಷನ್ಸ್ ಅಂತ ಮಾಡ್ತೀವಿ. ಒಳಗೆ ಕಾಯಿಲೆ ಏನು ಮಾಡ್ತೀವಿ ಅದು ಬದಲಾಗಿಲ್ಲ, ಸೇಮ್. ಸಂಪೂರ್ಣವಾಗಿ ಕಾಯಿಲೆ ತೆಗಿಬೇಕು, ಕರಳಿನ ಭಾಗ ತೆಗಿಬೇಕು, ಆ ಲಿಂಫ್ ನೋಡ್ಸ್ ಅಂತ ಇರುತ್ತೆ ಕರಳಿನ ಅಕ್ಕಪಕ್ಕ, ಅದನ್ನೆಲ್ಲ ತೆಗಿಬೇಕು. ಆದರೆ ಓಪನ್ ಮಾಡಿ ಮಾಡೋ ಬದಲು ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಆಪರೇಷನ್ ಇಂದ ಮಾಡಿದ್ರೆ ಅದು ಪೋಸ್ಟ್ ಆಪರೇಟಿವ್ ರಿಕವರಿ ಬೇಕಾಗುತ್ತೆ, ಪೇನ್ ಕಮ್ಮಿ ಇರುತ್ತೆ. ಲೇಟರ್ ಆನ್ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್, ಹರ್ನಿಯಾ ಆಗೋದು, ಅಡಿಷನ್ಸ್ ಅಂತ ಆಗೋವು ಅದೆಲ್ಲ ಬಹಳ ಕಮ್ಮಿ.
ಸೊ ಕ್ಯೂರ್ ರೇಟ್ಸ್ ಆರ್ ಆಸ್ ಗುಡ್, ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ ಆಫ್ ಲೈಫ್ ಈಸ್ ಬೆಟರ್. ಎರಡನೇದು ನಾನು ಹೇಳಿದಂಗೆ ಕರಳು ತೆಗೆದ ಮೇಲೆ ಅದನ್ನು ಜೋಡಿಸ್ಬೇಕು. ಸೊ ಮೊದಲೆಲ್ಲ ನಾವು ಸ್ಟಿಚ್ ಮಾಡ್ತಾ ಇದ್ವಿ, ಈಗ ಸ್ಟೇಪ್ಲರ್ಸ್ ಅಂತ ಬರುತ್ತೆ. ಸೊ ನಾವು ಸ್ಟೇಪ್ಲರ್ಸ್ ಉಪಯೋಗಿಸಿ ಅದರಲ್ಲಿ ಹ್ಯೂಮನ್ ಕಾಂಪೊನೆಂಟ್ ಇರೋದಿಲ್ಲ, ಅಂದರೆ ಮೆಕನೈಸ್ಡ್ ಅದು ವೇ ಆಫ್ ಜಾಯ್ನಿಂಗ್. ಮತ್ತು ರೆಕ್ಟಲ್ ಕ್ಯಾನ್ಸರ್ ಅಲ್ಲಿ ಎಸ್ಪೆಷಲಿ ಡೀಪ್ ಇನ್ ದ ಪೆಲ್ವಿಸ್ ಇದ್ದಾಗ ಅಲ್ಲಿ ಪೆಲ್ವಿಸ್ ಒಳಗಡೆ ಹೊಲಿಯೋದು ಬಹಳ ಕಷ್ಟ. ಸೊ ಈಗ ಬೆಟರ್ ಆ್ಯಂಡ್ ಬೆಟರ್ ಸ್ಟೇಪ್ಲರ್ಸ್, ಆಟೋಮೆಟಿಕ್ ಸ್ಟೇಪ್ಲರ್ಸ್, ಪವರ್ಡ್ ಸ್ಟೇಪ್ಲರ್ಸ್ ಅಂತೆಲ್ಲ ಬರುತ್ತೆ. ಯಾವುದು ನಾವು ಕರಳನ್ನು ಕೂಡಿಸ್ಲಿಕ್ಕೆ ಡೀಪ್ ಇದ್ದರೂ ತುಂಬ ಸ್ವಲ್ಪ ಕರಳು ಸಿಕ್ಕಿದ್ರೂ ಸಾಕು ನಾವು ಜೋಡಿಸ್ತೀವಿ. ಮತ್ತೆ ರೋಬೋಟಿಕ್ ಆಪರೇಷನ್ ಅನ್ನೋದು ಅದರದ್ದು ಪೆಲ್ವಿಸ್ ಅಲ್ಲಿ ಎಸ್ಪೆಷಲಿ ಮ್ಯಾಗ್ನಿಫಿಕೇಶನ್, 3 ಡೈಮೆನ್ಷನಲ್ ವ್ಯೂವಿಂಗು ಆ್ಯಂಡ್ ಅದೆಲ್ಲ ಬಹಳ ಅಡ್ವಾನ್ಸಸ್ ಇವೆ. ಯಾವುದು ಸರ್ಜಿಕಲಿ ನಾವು ಉಪಯೋಗಿಸ್ಕೊಂಡು ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಅಟ್ ದ ಸೇಮ್ ಟೈಮ್ ವೆರಿ ಗುಡ್ ಕ್ಯೂರ್ ರೇಟ್ಸ್ನ ಕೊಡ್ಬೋದು. ನೀವು ರೋಬೋಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ಪೇಷಂಟ್ ಅಫೋರ್ಡಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತಾ, ಅಥವಾ ಅಂದ್ರೆ ಅವರು ಇರುವಂತಹ ಹಂತದಲ್ಲಿ ಅದು ಅಗತ್ಯ ಅನ್ನೋ ತರ ಬರುತ್ತಾ? ಖಂಡಿತ ಅಡ್ವಾನ್ಸ್ ಟೆಕ್ನಾಲಜಿ ಇದಕ್ಕೆಲ್ಲ ನಮಗೆ ಕಾಸ್ಟ್ ಜಾಸ್ತಿ ಆಗೇ ಆಗುತ್ತೆ ಓಪನ್ ಕನ್ವೆನ್ಷನಲ್ ಆಪರೇಷನ್ಗಿಂತ. ಆದರೆ ಇಟ್ ಈಸ್ ನಾಟ್ ಸೋ ಮಚ್ ಡಿಫರೆಂಟ್ ಆ್ಯಂಡ್ ಇಟ್ ಈಸ್ ಆಫ್ಸೆಟ್. ಅಂದರೆ ಇಂಡೈರೆಕ್ಟ್ ಕಾಸ್ಟ್, ಹಾಸ್ಪಿಟಲ್ ಜಾಸ್ತಿ ದಿನ ಇರಬೇಕು ಓಪನ್ ಆಪರೇಷನ್ ಅಲ್ಲಿ, ರಿಕವರಿ ಟೈಮ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಕೆಲಸಕ್ಕೆ ವಾಪಸ್ ಹೋಗ್ಲಿಕ್ಕೆ ಜಾಸ್ತಿ ಟೈಮ್ ಬೇಕು, ರಜಾ ಹಾಕಬೇಕು, ಅವ್ರನ್ನ ನೋಡ್ಕೊಳ್ಳೋರು ಒಬ್ರು ರಜಾ ಹಾಕೊಂಡು ಅವ್ರ ಜೊತೆಗಿರಬೇಕು, ಟ್ರಾವೆಲ್ ಅಪ್ ಅಂಡ್ ಡೌನ್, ಇದನ್ನೆಲ್ಲ ನೀವು ನೋಡಿದ್ರೆ ಈ ಒಂದು ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆದ್ರೂ ಓವರ್ ಆಲ್ ಲಾಂಗ್ ಟರ್ಮ್ ಕಾಸ್ಟ್ ಆಲ್ಮೋಸ್ಟ್ ಆಫ್ಸೆಟ್ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಂಡ್ರಿ. ತುಂಬಾ ಧನ್ಯವಾದ. ಧನ್ಯವಾದ. ಎಸ್, ಇನ್ನು ಡಾಕ್ಟರ್ ಸೂರಜ್ ಮಂಜುನಾಥ್ ಅವರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಡಾಕ್ಟರ್ ಸೂರಜ್ ಮಂಜುನಾಥ್, ಸೀನಿಯರ್ ಕನ್ಸಲ್ಟೆಂಟ್, ಸರ್ಜಿಕಲ್ ಆನ್ಕಾಲಜಿಸ್ಟ್ ಮತ್ತು ರೋಬೋಟಿಕ್ ಸರ್ಜನ್, ಮಣಿಪಾಲ್ ಆಸ್ಪತ್ರೆ, ಓಲ್ಡ್ ಏರ್ಪೋರ್ಟ್ ರೋಡ್, ಬೆಂಗಳೂರು. ದೂರವಾಣಿ ಸಂಖ್ಯೆ 0800-202-4667. ಮಣಿಪಾಲ್ ಆಸ್ಪತ್ರೆ, ಮಿಲ್ಲರ್ಸ್ ರೋಡ್, ಬೆಂಗಳೂರು. ದೂರವಾಣಿ ಸಂಖ್ಯೆ 080710472558. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.